ಯಾರು ಮಾತಾಡಿದ್ದು? ನನಗೆ ಟೆನ್ಷನ್ ಆಗ್ತೈತೆ. ಯಾರಪ್ಪ ಮಾತಾಡಿದ ಹುಡುಗಿ ಯಾರು? ಎಷ್ಟು ಚೆನ್ನಾಗಿತ್ತು ವಾಯ್ಸು. ಯಪ್ಪ ಏನು ಇನ್ನೊಂದು ಮದುವೆ ಆಗಿರೋದಾ? ಏನು ಇಟ್ಕೊಂಡಿರೋಳ? ಇನ್ನೊಬ್ರನ್ನ ಯಾರನ್ನಾದ್ರೂ ಪರಿಚಯ ಮಾಡಿಕೊಂಡು ನಾನಿಲ್ಲ ಅಂತೇಳಿ ಏನಾದರೂ ಈ ರೀತಿ ತಪ್ಪು ದಾರಿ ಹಿಡಿತಾ ಇದ್ದಾರೆ ಇವರು. ನನಗೆ ಟೆನ್ಷನ್ ಆಗ್ತಾಯಿತ್ತು ಇವಾಗ. ಅಮ್ಮ 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 ಹೋಗಿ ಬರಬೇಕು. ಇಲ್ಲ ಅಂತಂದರೆ ನಾನು ಮನೇಲಿರಬೇಕು, ಇಲ್ಲ ಅಂತಂದರೆ ನಾನು ಡೈವರ್ಸ್ ತೊಗೋಬೇಕು. ಎರಡರಾಗ ಒಂದು ತೀರ್ಮಾನ ಮಾಡಬೇಕು. ಇಲ್ಲ ಸುಮ್ಮನೆ ಅಲ್ಲೇ ಇದ್ಬಿಡ್ತೀನಿ. ಯಾಕೆ ಬೇಕು? ಹೋಗಿ ಸುಮ್ಮನೆ ಇರ್ತೀನಿ. ಅಲ್ಲಿರ್ತೀನಿ ಆ ಮನೇಲಿ ಅಂತೇಳಿ ನಮ್ಮನ್ನ ಯಾಕೆ ಮನೆಯಾಗ ಬಿಡ್ಕೊಂಬಲ್ಲ ಅಂತ ಕೇಳ್ತೀನಿ. ಇಲ್ಲ ಡೈವರ್ಸ್ ಕೊಡ್ರಿ ಅಂತ ಕೇಳಬೇಕು. ಹಿಂಗೆ ಇದ್ದರೆ ಸುಮ್ಮನಿದ್ರೆ ಆಗಲ್ಲ. ನಾನಿಲ್ಲ ಅಂತೇಳಿ ಹಿಂಗೆ ಅಡ್ಡಾಡಿ ಹಿಡಿದ್ಬಿಟ್ರೆ ಮದುವರು. ಅಯ್ಯೋ ದೇವ್ರೆ, ಏನು ಮಾಡೋಣ? ನಮ್ಮ ಅಣ್ಣನೂ ನಮ್ಮ ಅಮ್ಮನೂ ಕರ್ಕೊಂಡು ಹೋಗ್ತಿಲ್ಲ, ನಾನೇ ಹೋಗ್ತೀನಿ. ಅದು ಯಾರು ಮಾತಾಡಿದ್ದು ನಾನು ಕೇಳ್ತೀನಿ. ಅದು ಯಾವಳು ಮಾತಾಡಿದ್ಲು ಫೋನ್ನಾಗೆ ಅಂತ. ಯಾಕೆ ಜೀವಿತಾ, ಏನಾಯಿತು? ನಾನು ನಾನು ಫೋನ್ ಮಾಡಿದ್ದೆ. ಅವಳು ಯಾವಳ ಮಾತಾಡಿದ್ಲು ಫೋನ್ನಾಗೆ. ನಾನು ಮೊದಲು ಅವ್ರಿಗೆ ಫೋನ್ ಮಾಡಿದ್ರೆ ಅವಳು ಯಾವಳ ಮಾತಾಡಿದ್ಲು. ಏನೋ ಅವರು ಅಡ್ಡದಾರಿ ಹಿಡಿತಾ ಇದ್ದಾರೆ. ಯಾರೋ ಮಾತಾಡಿರ್ತಾರೆ ಹೇಳೋ, ಅವ್ರ ಮನೆಯಾಗೆ ಅವ್ರ ಅಕ್ಕನ ಅವ್ರ ಅಮ್ಮನ ಯಾರನ್ನ ಮಾತಾಡಿರ್ತಾರೆ. ಅವ್ರ ಅಕ್ಕಯಿಂದನೂ ಅವ್ರ ಅಮ್ಮಯಿಂದ ವಾಯ್ಸೆ ನನಗೇನು ಗೊತ್ತಿಲ್ವಿ. ಏನು ಅವ್ರು ಮಾತಾಡೋದೇ ಒಂಥರ ನನಗೆ ಆಲೆ ಗೊತ್ತಾಗುತ್ತೆ. ಏನು ಸುಮ್ಮನಿರು, ನನಗೆ ಆಲೇನೆ ಅವ್ರು ಮಾತಾಡೋದು ಗೊತ್ತಾಗುತ್ತೆ. ಅವ್ರ ಅಕ್ಕನೂ ಗೊತ್ತಾಗುತ್ತಲ್ಲ ವಾಯ್ಸ್ ಫೋನ್ನಾಗೆ. ಅದು ಅವ್ರ ಅಕ್ಕಯಿಂದ ಅಲ್ಲ, ಅವ್ರ ಅಮ್ಮಯಿಂದ ಅಲ್ಲ, ಯಾರ್ದೋ ಬೇರೆಯವ್ರದ್ದು. ನನಗೆ ಗೊತ್ತಾಯಿತು. ಅವಳು ಯಾವಳು ಮಾತಾಡಿದ್ಲು. ಇವರು ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ. ಅದೇನು ಮಾಡ್ತಾ ಇದ್ದಾರೆ ಏನೋ ಅಂತ ಕಂಡುಹಿಡಿತೀನಿ. ಹೋಗಿ ಅವ್ರ ಮಂತಕ್ಕೆ ಗಲಾಟೆ ಮಾಡ್ಬತ್ತೀನಿ. ಅದು ಯಾಕೆ ಮಾಡ್ತೀರಾ ಅಂತ. ಇಲ್ಲ ಈ ಮನೆಯಾಗ ಬಿಡ್ಕೊಳ್ರಿ, ಇಲ್ಲ ಎರಡ್ರಾಗ ಒಂದು ತೀರ್ಮಾನ ಮಾಡಿರಿ ಅಂತ ಹೇಳ್ತೀನಿ. ನಾನು ಎಷ್ಟು ದಿವಸ ಅಂತ ಸುಮ್ಮನೆ ಇರಾನ. ಯಾರು ಮಾತಾಡಿದ್ರು, ನೀವು ಯಾರು ಏನು ಎತ್ತ ಅಂತ ಕೇಳಬೇಕಾಯ್ತು. ಕೇಳಿದೆ, ಹೇಳಲಿಲ್ಲ. ಅವಳು ಯಾವಳು? ನಿನ್ನ ಹೆಸ್ರೇನೆ ಯಾವಳೆ ನೀನು? ಯಾವಳೆ ಫೋನ ಮಾತಾಡ್ತಿರೋದೇ? ಬಾರೇ, ನನ್ನೇ ಕೊಡಿಸ್ತೀಯಾ ಹಿಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ನಾನು ಕಣೆ ಮದುವೆ ಆಗಿರೋದು ಮೋದವ್ರನ್ನ ಫಸ್ಟು. ನೀನು ಯಾವಳೆ ಬೊಗ್ಳೆ ಅಂತ. ಇವರು ಒಳ್ಳೆಯವರಲ್ಲ ಕಣಮ್ಮ. ಏನೇ ಅಂತಂದ್ರು ನಮ್ಮಂಥವ್ರಿಗೆ ಸುಮ್ಮನೆ ಮೋಸ ಮಾಡೋಕ್ಕಾಗಿ ಹಿಂಗೆ ಮಾಡ್ಯವ್ರೆ ನೋಡು. ನಾನು ಹೇಳ್ದೆ ಒಂದು 2 ದಿನ ಸುಧಾರ್ಸಮ್ಮ ಅಂತ. ಹೋಗತ್ತ ಹೋಗು, ಎಂಥ ಕೆಲಸ ಆಯ್ತು. ಯಾರು ಮಾತಾಡಿದ್ರು ಅಂತ ನೀನು ನೋಡಬೇಕಾಗಿತ್ತು. ಹೋಗತ್ತ, ಎಂಥ ಕೆಲಸ ಮಾಡ್ಕೊಂಡೆ. ನಾನು ರೊಕ್ಕ ಏನಾರ ಮಾತಾಡಿರುತ್ತೆ ಅಂತ ನಾನು ಮನೆಯಾಗಿರ್ತಾರಲ್ಲ ಅದಕ್ಕೆ ನನಗೆ ಗೊತ್ತಾಗುತ್ತೆ. ಸುಮ್ಮನಿರು, ಅಂಥವ್ರದ್ದಲ್ಲ ವಾಯ್ಸು. ನಾಳೆ ತಿಳಿದಂಗೆ ಯಾರ ಏನೋ ಮಾಡಿದ್ದಾರೆ. ಇಲ್ಲಿ ನೋಡಿಲಿ, ಯಾರನ ಇವಾಗ ಸುಮ್ಮನೆ ಯಾರೋ ಮಾತಾಡಲ್ಲ. ಬಾರಿ ನೋಡೋಣ ಯಾರೇನೇನ. ನೀನು ಯಾರು ಹೇಳೆ ಫಸ್ಟು? ನೀನು ಯಾಕೆ ಫೋನ್ ಮಾಡ್ತೀಯಾ ಮದುಗೆ ಅಂತ ಮಾತಾಡ್ತಾಳೆ. ನನ್ನ ಗಂಡ ಕಣೆ ಅಂತ ನಾನು ಆವಾಜ್ ಹಾಕಿದ್ದೀನಿ. ಅದಕ್ಕೆ ಬಾ ಹೋಗೋಣ ಮಂತಕ್ಕೆ ಹೋಗಿ ನೋಡೋಣ. ನಾನು ಮನೆಯಾಗೆ ಇದ್ದೀನಿ, ಬಾರಿ ಒಂದು ಮನೆಗೆ ಕರ್ಕೊಂಬಂದು ಇಕ್ಕೊಂಡವ್ರೆ ಅಂತ ಹೇಳ್ತಾರೆ. ಅದಕ್ಕೆ ಮನೆಯಾಗೆ ಯಾರು ಇದ್ದಾರೆ ನೋಡೋಣ ನಡಿ. ಹೋಗೋಣ ನಡಿಯಮ್ಮ, ಹೋಗೋಣ. ಅಲ್ಲ ಯಾರಿರ್ಬೋದು? ನಾನು ಮದುವೆ ನಾನು ಆಗಿದ್ದಾನೆ. ಏನು ಆಡುವ ಆಸ್ತಿ ಮಸ್ತಾಗೈತೆ, ಕೆಲಸ ಐತೆ, ಮತ್ತು ಯಾವಳನ ಮಾಡಿರ್ಬೇಕೋ ಏನೋ. ಇದು ಒಳ್ಳೆ ಸಮಸ್ಯೆ ಆತಲ್ಲ. ಹಂಗೆ ಮಾಡೋಕ್ಕಾಗಲ್ಲ. ನಾವು ಕೇಸ್ ಹಾಕಿರಾತ್ ನೋಡಿ. ಫಸ್ಟ್ ಹೆಂಡ್ತಿನ ಇದ್ದಂಗೆ ಇಲ್ಲ ಹೆಂಗೆ ಮದುವೆ ಆದ ಅಂತೇಳಿ ಕೇಸ್ ಹಾಕಿರಾತು. ಹಾಕ್ಬೋದು ಇವಾಗ. ಅದೇ ಏನಾದ್ರೆ ಇವ್ರು ನನಗೆ ಏನೋ ಮೋಸ ಮಾಡಿದಾರೆ ಎಂಬುದು ಗೊತ್ತಾಗ್ಬಿಟ್ರೆ ನಾನೆಲ್ಲ ಹಾಕಿ ಅರ್ಧ ಭಾಗ ತಗೊಂಡು ನನಗೆ ಗೊತ್ತೈತೆ ಏನು ಮಾಡಬೇಕು ಅಂತ. ಏನೋ ಭಾಳ ಮೆರಿತಾ ಇದ್ದಾರೆ ಅವರು. ನನ್ನೇನೇನು ಏನು ಅಂತ ತಿಳ್ಕೊಬಿಟ್ಟವ್ರೆ. ನೋಡು, ಎಂತೆಂಥ ಜನ ಇರ್ತಾರೆ. ನಾವೆಲ್ಲ ಜನಕ್ಕೆ ಒಳ್ಳೇದು ಮಾಡ್ತೀವಿ, ಆದರೆ ನಮಗೆ ಜನ ಕೆಟ್ಟದ್ದು ಮಾಡ್ತಾರಲ್ಲಪ್ಪ ಅನ್ನಿಸ್ತೈತೆ. ಡೈವರ್ಸ್ ಇವಸೆಲ್ಲ ತಾಮಕ್ಕೆ ಹೋಗ್ಬೇಡ. ಸುಮ್ಮನೆ ಒಂದೆಡ್ಕೆಯಿಂದನೇ ಚೆನ್ನಾಗಿರೋದು ನೋಡಮ್ಮ. ಏನು ಮಾಡೋಕ್ಕಾಗುತ್ತೆ? ಈಗಲಿಗೆ ಜೀವನ ಹಾಳು ಮಾಡ್ಕೊಂಬಂದ್ಲು ಅಂತೇಳಿ ಊರಾಗೆಲ್ಲ ಮೊದಲೇ ಈಗಲೇ ಆಡ್ಕೊಂಬ್ತಾರೆ. ಅದಕ್ಕಾಗಿ ಆ ಡೈವರ್ಸ್ ಬೇಡ, ಎಂಥದ್ದು ಬೇಡ. ಸ್ವಲ್ಪ ಯೋಚನೆ ಮಾಡಮ್ಮ. ಯೋಚನೆ ಮಾಡಿ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡು. ಅದು ಯಾರು ಏನು ಅಂತೇಳಿ ಕೇಳು. ಹಂಗಾರೆ ಮಂತಕ್ಕೆ ಬಾ ಅಂತ ಹೇಳಿಳೇನು? ಮಂತಕ್ಕೆ ಬಾರೇ ನೋಡೋಣ. ಅದೇನು ಮಾತಾಡ್ತೀನಿ ಬಾರೇ, ನೀನು ಸರಿಯಾಗಿ ಮಾಡ್ತೀನಿ ಅಂತ ಕೇಳ್ತಾಳೆ. ಅದು ಯಾವಳು ಇರ್ಬೋದು ಗೊತ್ತಿಲ್ಲ. ನೀನು ಮನೆ ತಕ್ಕ ಬಾರೇ, ನಿನ್ನ ನೋಡ್ಕೊಂತೀನಿ. ಮಂತಕ್ಕೆ ಬಾ, ನೀನು ಮಂತಕ್ಕೆ ಬಂದಮೇಲೆ ಇದ್ದಾವೆ ಅಂತ ಇದ್ದಾಳೆ. ಅದಕ್ಕೆ ಹೋಗೇ ಬರ್ತೀನಿ. ಅದು ಯಾವಳು ಏನು ಎತ್ತ, ಅವಳು ಏನಾಗಬೇಕು, ಯಾಕೆ ಬಂದವಳು, ಅವಳು ಯಾಕೆ ಮಾತಾಡಿದ್ಲು, ಅವಳು ಯಾವಳು ಎಲ್ಲ ತಿಳ್ಕೊಂಡು ಬರ್ತೀನಿ. ಬಿಡಲ್ಲ. ಹಾಗೇನೆ ಒಟ್ಟೂರ್ದು ಹೋಗ್ತೈತೆ. ನೀನು ಹೋಗತ್ಲಾಗೆ ಯಾವ್ದಾನ ಬಡವ್ರ ಮನೆಗೆ ಮದುವೆ ಆಗಿದ್ರು ಆಗ್ಬೋದಾಗಿತ್ತು. ಅಂತಾರೆ ಸವಾಸ ಬೇಡಮ್ಮ ತಾಯಿ. ನಮಗೆ ಸರಿಯಾಗಿರೋರ್ನಾಗಿ ಚೆನ್ನಾಗಿರೋದು ನೋಡಬೇಕು. ನಮಗೆ ಮೇಲ್ಗಡೆ ಇರೋರ್ನಾದರೆ ಹೀಗೆ ಮತ್ತೆ ಆಗೋದು. ನೋಡಿ ಎಂಥ ಕೆಲಸ ಆಯಿತು. ಅವ್ರು ದುಡ್ಡಿರೋರಮ್ಮ ಏನು ಮಾಡಿದ್ರು ಕಲ್ತ್ಕೊಂಡು ಹೋಗುತ್ತೆ. ನಾವೊಂದು ಇಷ್ಟು ತಪ್ಪಾದ ಕೆಲಸ ಮಾಡಿದ್ರು ಅದನ್ನು ಎತ್ತಿ ತೋರಿಸ್ತಾರೆ, ಎತ್ತಿ ಎಲ್ಲರಿಗೂ ಗೊತ್ತಾಗೋ ಥರ ಮಾಡ್ತಾರೆ. ಒಂದು ಈಟ್ ಸಿಕ್ಕಿದ್ರೆ ಸಾಕು ಅಂತ ಕಾತ್ಕೊಂಡಿರ್ತಾರೆ. ಸಿಕ್ಕಿದ್ರೆ ಸಾಕಪ್ಪ, ಯಾವ್ದಾನ ಹಾಳು ಮಾಡೋಣ ಅಂತ. ಅಂತಂದ್ರೆ ಇವಾಗ ನೀರು ಸಿಕ್ಕೈತೆ ಬಿಟ್ಟಾರೆ ಇನ್ನ ಜನ. ಅಯ್ಯಪ್ಪ ಕಾತ್ಕೊಂಡಿರ್ತಾರೆ ಹಂಗೆ. ಭಾಳ 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 ಇದು ಮಾಡ್ತಾರೆ. ಅಯ್ಯಪ್ಪ ಎಂತೆಂಥ ಜನಗಳಿರ್ತಾರೋ ಅನಿಸುತ್ತೆ.
ಮತ್ತೆ ಕಾತ್ಕೊಂಡಿರೋದಕ್ಕೆ ಮತ್ತೆ ಹೀಗೆಲ್ಲ ಮಾಡ್ತಾ ಇರೋದು. ಅವಳು ಯಾವಳು ಅಂತ ಗೊತ್ತಿಲ್ಲ. ಬಾರೇ ಮನೆಯಾಗೆ ಐತೇನು ಬಾರೆ ನಿನ್ಗೆ ಇದ್ದಾವೆ ಅಂತಾಳಲ್ಲ, ಅವಳಿಗೆ ಇನ್ನೂ ಎಷ್ಟೇ ಇರಬೇಡ. ನಾನು ಮಧು ಜೊತೆನೇ ಇದ್ದೀನಿ ಕಣೆ, ಮಧು ನನ್ನ ಪಕ್ಕದಾಗೆ ಇದ್ದಾನೆ ಅಂತ ಕೇಳ್ತಾಳಲ್ಲ, ಅವಳಿಗೆ ಇನ್ನೆಷ್ಟು ಇರಬೇಡ. ಇನ್ನು ಯಾವಳಿದ್ದಾಳು ಅವಳು ಫೋನಾಗ ಮಾತಾಡ್ದಾಳು. ಹೋಗ್ತೀನಿ ತಾಡಿ, ಹೋಗಿ ಅದು ಯಾರು ಏನು ಅಂತ ಮರಿ ಕರ್ಕೊಂಬಂದಿರಾಳೇನು, ಏನು ಮುಂಚೆಗೆಲ್ಲ ನಮ್ಮ ಮದುವೆ ಆಗಿತ್ತಾ ಏನು ಎಲ್ಲ ತಿಳ್ಕೊಂತೀವಿ. ನೋಡಮ್ಮ ನನಗಂತೂ ಸಿಟ್ಟು ಬರ್ತೈತೆ. ಅದಕ್ಕೆ ಬಾರಮ್ಮ ಹೋಗೋಣ. ಹೋಗ್ಬಿಟ್ಟು ಅದು ಎಷ್ಟೈತೋ ಅಷ್ಟು ನೋಡ್ಕೊಂಡು ನಾವು ಏನು ಮಾಡ್ಬೇಕು ಅದು ಮಾಡಿದ್ರೇ ಇದು ಸರಿ ಹೋಗೋದಿಲ್ಲ. ಅಂತಂದರೆ ಹಿಂಗೆ ಇದ್ದರೆ ನೋಡಿ ಅವನು ಆಡ್ಕೊಂಡಿರ್ತಾರೆ, ನಾವಿಲ್ಲೇ ಒಬ್ಬಂಟಿಯಾಗಿ ನಾವು ಹಿಂಗೆ ಕೊರ್ಕೊಂಡು ಇರಬೇಕು. ಭಾಳ ಬೇಜಾರಾಗುತ್ತೆ. ಅದಕ್ಕೇನೆ ನೋಡೋಣ ಅದು ಯಾವಳು ಏನು ಅಂತೇಳಿ ಫೋನಾಗ ಮಾತಾಡ್ದಾಳು, ಅವಳು ಯಾವಳು ಅಂತ ಕಂಡು ಹಿಡಿಯೋತಕ್ಕ ಬಿಡಲ್ಲ ನಾನು. ಇಲ್ವಲ್ಲ ಅದಕ್ಕೆ ಏನು ಮಾಡಿರೂ ಮುಚ್ಚಾಕೊಂಡು ಹೋಗುತ್ತೆ ಅಂತ ನಂಗೆ ಮಾಡಿದಾನೆ. ಅಲ್ಲ ನೋಡಿ ಎಂತ ನನ್ನ ಮಗ. ಅವ್ರ ಅಮ್ಮಯ್ಯ ಮುಂದೆ ಮರ್ಯಾದೆ ತೆಗಿಬೇಕು. ಅವ್ರ ಅಮ್ಮಯ್ಯ ಮುಂದೆ ಮರ್ಯಾದೆ ತೆಗೆದ್ರೆ ಗೊತ್ತಾಗುತ್ತೆ. ಏನು ಅಂತ ತಿಳ್ಕೊಬಿಟ್ಟ ನಾನು. ಭಾರಿ ಇದ್ದಾನೆ. ಮತ್ತು ಅವ್ರ ಅಮ್ಮ ಎಷ್ಟೊಂದು ಮಾತಾಡುತ್ತಲ್ಲ, ಅವ್ರ ಅಮ್ಮನ ಮುಂದೆ ಸರಿಯಾಗಿ ಮರ್ಯಾದೆ ಹೋಗಂಗೆ ಮಾಡ್ತೀನಿ ತಡಿ. ನನಗೆ ಗೊತ್ತೈತಿ ಏನು ಮಾಡಬೇಕು ಹೆಂಗೆ ಏನು ಎಲ್ಲ ಸರಿಯಾಗಿ ಗೊತ್ತೈತಿ. ನಿನ್ನ ಮಗ ಇಂಥದ್ದು ಮಾಡ್ತಾನಲ್ಲ, ನನ್ನ ಸರಿ ಇಲ್ಲ ಅಂತ ನೀನು ಹೇಳ್ತೀಯಲ್ಲ, ನಿನ್ನ ಮಗ ಇಂಥದ್ದು ಮಾಡೋದು ಸರಿನೋ ತಪ್ಪಂತ ಕೇಳ್ತೀನಿ. ಅವಳು ಯಾವಳು ಫೋನಾಗ ಮಾತಾಡ್ದವಳು ಯಾವಳವಳು ಅಂತೇಳಿ ಕೇಳ್ತೀನಿ ಬಿಡಲ್ಲ. ನಾನಂತೂ ಸುಮ್ಮನೆ ಇರಲ್ಲ. ಅವ್ರ ಅಮ್ಮನ ಮುಂದೆನೇ ನಮ್ಮನ್ನು ಒಳ್ಳೆಯರಲ್ಲ ಅಂತ ಹೇಳ್ತೈತಲ್ಲ ಅವ್ರ ಅಮ್ಮನ ಮುಂದೆನೇ ಅವ್ರ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ತಿಳ್ಕೊಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ ಕಣಮ್ಮ, ಅವ್ರದ್ದು ನಡೀತೈತೆ ಜೀವಿತ. ಅನುಸರಿಸ್ಕೊಂಡು ಚೆನ್ನಾಗಿರ್ತೀವಿ ಹೋಗ್ತೀನಿ ಅಂತ ಹೇಳಿ ಚೆನ್ನಾಗಿತ್ಕೊಂಡು ಹೋಗಿ ಸುಮ್ಮನೆ ಹತ್ಲಾಗ ಯಾಕತ್ತ ಆಗೋದಾಯ್ತು ಹೋಗೋದಾಯ್ತು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಅಂತೇಳಿ ಮಾತಾಡಿ ನೋಡೋದು ಯಾರು ಏನು ಎತ್ತ ಅಂತ ಇದ್ರೆ ಒಂದೆರಡು ದಿವಸ ಹೋದ್ರೆ ಗೊತ್ತಾಗುತ್ತೆ ನಿನಗೇನೆ. ಹಿಡಿಯುತ್ತೆ ಅಂತೇಳಿ ಹೆಂಗೆ ಬೇಕಂಗೆ ಮಾಡೋದೇನಮ್ಮ. ಸುಮ್ಮನಿರು. ಅದು ಯಾರು ಏನು ಅಂತ ಅವ್ನು ದೊಡ್ಡ ಸ್ವಚ್ಛನ ಮಾತಾಡ್ತಾನಲ್ಲ ಅವನ ಮಾಮ, ಬಿಡ್ಲಿ ಇಲ್ಲಿ. ಮಾತಾಡಲಿ ಇಲ್ಲಿ ನನ್ನ ಹತ್ರ. ಇನ್ನೇನು ಮಾತಾಡಿದ್ರಮ್ಮ, ಇನ್ನೇನಂದ್ರು? ಬಾರ ಇಲ್ಲಿ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಷ್ಟು ಏನು ನನಗೇನು ಹೆಂಗೆ ಒಂಥರ ಬೆಲೆ ಇಲ್ದವ್ರು ಮಾತಾಡ್ದಂಗೆ ಮಾತಾಡಿದ್ರು ಗೊತ್ತಾ. ಇಲ್ಲೋಡು ಅವ್ರಿಗೂ ನಮಗೂ ಏನು ಸಂಬಂಧನೇ ಇಲ್ಲ ಅನ್ನೋ ಥರ ಇದು ಮಾಡಿದ್ರು. ಅದಕ್ಕೆ ಮತ್ತೆ ನಾವು ಏನೇಂದ್ರು ಅಯ್ಯಪ್ಪ ಯಾರನ್ನೂ ನಂಬಾರ್ದು ಅಂಬೋದು. ಇವಾಗಿನ ಕಾಲದಾಗ ನಾವು ಇಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ, ಆದರೆ ಇವತ್ತು ಒಬ್ಬರು ನೆನೆಸಲ್ಲ. ಅವೆಲ್ಲ ಯಾರೂ ನೆಲೆಸಲ್ಲ. ನಾವೇನೇ ಮಾಡಿರಲಿ ಹಿಂದ್ಲದ ಯಾರೂ ನೆಲೆಸಲ್ಲ. ನೆನೆಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಈಗ ಅವ್ರೂರ್ಗೆ ಹೋಗ್ಬರನ್ ಬಾ. ಹೋಗ್ಬಿಟ್ಟು ಅದೇನು ಎತ್ತ ಅದು ಯಾರು ಮಾತಾಡಿದ್ರು ಏನು ಎಲ್ಲ ಕೇಳನ್ ಬಾ. ಕೇಳ್ದಂಗೆ ಸುಮ್ಮನೆ ಬಿಟ್ಟರೆ ಅವ್ರು ಅವ್ರು ಆಡ್ತಿರ್ತಾರೆ. ನನಗೆ ಟೆನ್ಷನ್ ಆದಂಗೆ ಆಗ್ತೈತೆ. ಅದು ಯಾರು ಫೋನಾಗ ಮಾತಾಡಿದ್ದು, ಅದು ಯಾರು ಮಾತಾಡಿದ್ರು ಅಂತಾನೆ ನನಗೆ ತಲೆಯಾಗ ಕೊರಿತೈತೆ. ಯಾರು ಮಾತಾಡಿದ್ರಪ್ಪ ಅಂತ ಅನ್ನಿಸ್ತೈತೆ. ಅದಕ್ಕೇ ಹೋಗಿ ಮಂತಾಗಿ ಇರ್ತೀನಿ ಬಾರೇ. ಯಾರು ನನ್ನ ಮದುವ್ರ ಮನೆಯಾಗೆ ಇದ್ದೀನಿ ಬಾ, ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ರಾಚಾರ ಬಿಡಿಸ್ತೀನಿ ಅಂತ ಅಂದವಳೆ. ನೋಡ್ಬೇಕು ಅದು ಯಾವಳು ತ್ರಿಪುರ ಸುಂದರಿ ಬಂದಿರೋದು ಅಂತೇಳಿ ನೋಡಬೇಕು. ಸರಿ ಆಯ್ತು ಹೇಳಮ್ಮ, ನೋಡ್ಕೊಂಬರೋಗ್ರಿ. ನೋಡ್ಕೊಂಬಂದು ಆಮೇಲೆ ಮಾತಾಡೋಕ್ಕಾಗುತ್ತೆ. ಹೋಗ್ರಿ ಅದು ಯಾರು ಅಂತ. ಅದು ಯಾರು ಫೋನಾಗ ಮಾತಾಡಿದ್ರು ಅಂತಲೇ ನನಗೆ ತಲೆಯಾಗ ಕೊರಿತೈತೆ. ಅದು ಯಾರು ಮಾತಾಡಿದ್ರು ಏನಪ್ಪ ಇವಾಗ ಏನಾದರೂ ಇವರು ಅಂತ ಕೆಟ್ಟ ದಾರಿ ಹಿಡಿತಾ ಇದ್ದಾರೆ ಮದುವರು ಅನ್ನಿಸ್ತೈತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.